विजयम् आदिशङ्कर विजयम् सत्यशङ्कर विजयम् धर्मशङ्कर विजयम् शङ्करं शङ्कराचार्यं केशवं बादरायणं सूत्रभाष्य कृतं वन्दे भगवन्तः पुनः पुनः. ಎಲ್ಲ ಸಜ್ಜನ ಭಕ್ತ ಮಹಾಶಯರೇ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ರಾಮಾಯಣದಲ್ಲಿ ಬಹಳ ವಿಶೇಷವಾಗಿ ವರ್ಣನೆ ಮಾಡಲಾಗಿದೆ. ಯಾಕೆ ಅಂದ್ರೆ ಮರ್ಯಾದಾ ಪುರುಷೋತ್ತಮನಾದಂತಹ ಶ್ರೀರಾಮಚಂದ್ರ ಯಾವ ಯುದ್ಧ ಕಾಂಡದ ನಂತರ ಯುದ್ಧದಲ್ಲಿ ರಾವಣನನ್ನ ಸಂಹರಿಸಿ ತದನಂತರ ಅವನು ಅಯೋಧ್ಯಾಪುರಿಯ ಕಡೆಗೆ ಹೊರಡ್ತಾನೆ. ವಿಭೀಷಣ ತನ್ನ ಪುಷ್ಪಕ ವಿಮಾನ ಯಾವುದಿರುತ್ತೆ ವಿಮಾನ, ಆ ವಿಮಾನವನ್ನ ಬಳಸಿ ಅದರಲ್ಲಿ ತಾವು ಹೋಗ್ಬೋದು ಅಂತ ಹೇಳುವಾಗ ಆ ವಿಮಾನದ ಮೂಲಕ ವಾನರ ಸೈನ್ಯ ಶ್ರೀರಾಮಚಂದ್ರ ಸೀತೆಯೊಂದಿಗೆ ಸುಗ್ರೀವನೊಂದಿಗೆ ಹನುಮಂತನೊಂದಿಗೆ ನಂದಿ ಗ್ರಾಮಕ್ಕೆ ಬಂದು ಹೇಳಿತಾನೆ. ಆ ಗ್ರಾಮದಲ್ಲಿ ಬಂದಿದ್ದಾನೆ ಅಂತ ಅವನಿಗೆ ಹನುಮಂತ ಮತ್ತು ಚಾರರು ಬಂದು ಹೇಳುವಾಗ ಭರತ ಆ ವಿಷಯವನ್ನು ತಿಳಿದು ಬಹಳ ಆನಂದ ಪಡ್ತಾನೆ. ಶ್ರೀರಾಮನನ್ನು ನೋಡಬೇಕು ಅನ್ನೋ ತವತದಲ್ಲಿ ಅವನು ನಂದಿ ಗ್ರಾಮಕ್ಕೆ ಹೋಗಿ ಶ್ರೀರಾಮನ ಪಾದಗಳನ್ನ ಹಿಡಿದು ಹೇಳ್ತಾನೆ, ಭಗವಂತ, ನೀನು ನನಗೆ ಒಪ್ಪಿಸಿದಂತಹ ಈ ಒಂದು ರಾಜ್ಯವನ್ನ ನಾನು ಸಮಾಳಿಸಕ್ಕೆ ಬಹಳ ಕಷ್ಟಪಡ್ತಿದ್ದೇನೆ. ಇಷ್ಟೊಂದು ದೊಡ್ಡ ಭಾರವನ್ನ ನನ್ನ ಕೈಯಲ್ಲಿ ಹೊರ್ಲಿಕ್ಕೆ ಆಗ್ತಿಲ್ಲ. ನನಗೆ ಅಷ್ಟೊಂದು ಸಾಮರ್ಥ್ಯ ಇಲ್ಲ ಅಂತ ನನ್ನ ಭಾವನೆ. ಹಾಗಾಗಿ ಭಗವಂತ, ನೀನು ಈ ರಾಜ್ಯದ ಪಟ್ಟಾಭಿಷೇಕವನ್ನ ಮಾಡಿಕೊಂಡು ಈ ರಾಜ್ಯವನ್ನ ಪರಿಪಾಲಿಸಬೇಕು ಅಂತ ಕೇಳ್ಕೊಂಡಾಗ ಅದಕ್ಕಾಗಿ ಬೇಕಾಗುವಂತಹ ತಯಾರಿಗಳನ್ನು ನಡೆಸ್ತಾರೆ. ವಸಿಷ್ಠರ ಆಧ್ವರ್ಯದಲ್ಲಿ ಈ ಒಂದು ತಯಾರಿ ನಡೆದು ಮಂತ್ರಿವರೇಣ್ಯರು ರಾಜ್ಯದ ಸಕಲ ಜನಗಳು ಸೇರಿ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ಅಂತ ಮಾಡಬೇಕು ಅಂತ ಹೇಳಿ ನಂದಿ ಗ್ರಾಮದಲ್ಲಿ ಆ ಶ್ರೀರಾಮಚಂದ್ರನ ಅವನ ಕೇಶಗಳು ಬೆಳೆದಿರುವಂತಹ ಕೇಶಗಳನ್ನೆಲ್ಲ ತೆಗೆದು ಅವನಿಗೆ ಚೌಲವನ್ನು ಮಾಡಿ ಅವನನ್ನ ವಿಶೇಷವಾದ ರಥದ ಅಲಂಕೃತ ರಥದ ಮೂಲಕ ಅಯೋಧ್ಯ ಪಟ್ಟಣಕ್ಕೆ ಕರ್ಕೊಂಡು ಬರ್ತಾರೆ. ಜೊತೆಗೆ ಸೀತಾಮಾತೆ ಪಟ್ಟಣವನ್ನು ನೋಡಬೇಕು ಅನ್ನೋ ಆಸೆಯಲ್ಲಿ ಮೇನೆಯೊಂದಿಗೆ ಬರ್ತಾಳೆ. ಪಟ್ಟಣದಲ್ಲಿ ಶ್ರೀರಾಮಚಂದ್ರ ಬರ್ತಾ ಇದ್ರೆ ರಾಮರನ್ನ ನೋಡುವ ದರ್ಶನಕ್ಕಾಗಿ ಸಹಸ್ರಾರು ಜನ ನಿಂತಿರ್ತಾರೆ. ಒಂದು ಅತ್ಯದ್ಭುತವಾದ ದಿವ್ಯ ಸಿಂಹಾಸನವನ್ನು ನಿರ್ಮಾಣ ಮಾಡಿ ಭರತ ಹೇಳ್ತಾನೆ, ರಾಮನ ಪಟ್ಟಾಭಿಷೇಕಕ್ಕೆಲ್ಲ ತಯಾರಿ ಆಗ್ಲಿ ಅಂತ. ಶತ್ರುಘ್ನ ಸುಗ್ರೀವನಿಗೆ ವಿನಂತಿ ಮಾಡ್ತಾನೆ, ರಾಮನ ಪಟ್ಟಾಭಿಷೇಕ ಆಗ್ಬೇಕು, ಅದಕ್ಕಾಗಿ 100 ನದಿಗಳ ತೀರ್ಥ ಸಮುದ್ರಗಳ ತೀರ್ಥ ಬೇಕು ಅಂತ ಕೇಳುವಾಗ ಹನುಮಂತ, ಗವಯ್ಯ, ಜಾಂಬವಂತ ಮತ್ತು ಋಷಭ ಈ 4 ಜನರು 4 ದಿಕ್ಕುಗಳಿಗೆ ಪ್ರಯಾಣವನ್ನ ಬೆಳೆಸಿ ವಾಯು ವೇಗದಲ್ಲಿ ಹೋಗಿ ಶರವೇಗದಲ್ಲಿ ಹೋಗಿ ಆ ನದಿಗಳ ತೀರ್ಥಗಳನ್ನ ವಿಶೇಷವಾದ ಸ್ವರ್ಣ ಕಲಶಗಳಲ್ಲಿ ತಗೊಂಡು ಬರ್ತಾರೆ. ಶ್ರೀರಾಮನ ದಿವ್ಯ ಪಟ್ಟಾಭಿಷೇಕಕ್ಕೆ ವಿಶೇಷವಾದ ಮುಹೂರ್ತವನ್ನು ನೋಡಿ ವಸಿಷ್ಠ ಮಹರ್ಷಿಗಳಿಂದ ಅವನಿಗೆ ಒಂದು ಬ್ರಹ್ಮ ನಿರ್ಮಿತವಾದ ಕಿರೀಟವನ್ನಿಟ್ಟು ಪಟ್ಟಾಭಿಷೇಕವನ್ನು ಮಾಡ್ತಾರೆ. ಸಾಮಾನ್ಯ ವ್ಯವಸಾಯ ಮಾಡುವಂತಹ ರೈತನಿಂದ ಹಿಡಿದು ಎಲ್ಲ ಋಷಿವರೇಣ್ಯರು ಎಲ್ಲರೂ ಸಹ ಆ ಪಟ್ಟಾಭಿಷೇಕದಲ್ಲಿ ವಿಶೇಷ ಜನಗಳಿಂದ ರಾಮನಿಗೆ ಅಭಿಷೇಕ ಮಾಡುತ್ತಾರೆ. ಹಾಗೂ ಶ್ರೀರಾಮಚಂದ್ರ 1,00,000 ಕೋಟಿ ಗೋವುಗಳನ್ನ, ಕುದುರೆಗಳನ್ನ, ಗೂಳಿಗಳನ್ನ ಬ್ರಾಹ್ಮಣರಿಗೆ ದಾರ ಕೊಡ್ತಾನೆ. 30,000 ಕೋಟಿ ದಕ್ಷಿಣೆಯನ್ನ ಬ್ರಾಹ್ಮಣರಿಗೆ ಕೊಡ್ತಾನೆ. ಹಾಗಾಗಿ ಅನೇಕ ದಾನ ಧರ್ಮಗಳನ್ನೆಲ್ಲ ಮಾಡಿ ಶ್ರೀರಾಮಚಂದ್ರ ಪಟ್ಟಾಭಿಷೇಕ್ತನಾಗ್ತಾನೆ ಅಂತ ಹೇಳುವಾಗ ಆ ಒಂದು ಪಟ್ಟಾಭಿಷೇಕದ ವಿಶೇಷ ಕ್ಷಣಗಳನ್ನ ನಾವು ಯಾರು ಕೇಳಿಸ್ಕೊಳ್ತೀವಿ, ನಾವು ಆ ಪಟ್ಟಾಭಿಷೇಕದ ಕ್ಷಣಗಳನ್ನ ಯಾರೆಲ್ಲ ನಾವು ನೋಡ್ತೀವಿ, ಅಥವಾ ಆ ಪಟ್ಟಾಭಿಷೇಕದ ವಿಶೇಷ ಸರ್ಗವನ್ನ ಯಾರು ಕೇಳಿಸ್ಕೊಳ್ತೀವಿ ಅವರಿಗೆ ವಿಶೇಷದ ಫಲ ಸಿಗುತ್ತೆ ಅಂತ ವಾಲ್ಮೀಕಿ ರಾಮಾಯಣದಲ್ಲಿ ಸಿಕ್ಕಿರೋದ್ರಿಂದ ಇದೇ 2ನೇ ತಾರೀಕು ಮಂಗಳವಾರ ಬೇಗೂರಿನಲ್ಲಿ ಆ ಒಂದು ಪಟ್ಟಾಭಿಷೇಕದ ಮಹತ್ ಕಾರ್ಯವನ್ನ ನಾವೆಲ್ಲ ಸೇರಿ ಮಾಡೋಣ. ಪ್ರಸನ್ನಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹನುಮತ್ ಜಯಂತಿಯ ವಿಶೇಷ ಸಂದರ್ಭದಲ್ಲಿ ನಾವೆಲ್ಲರೂ ಆ ಶ್ರೀರಾಮಚಂದ್ರನ ಕೃಪೆಗೆ ಪಾತ್ರರಾಗೋಣ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.